ನೋಡಿ, ಅವತ್ತು ಅಂದರೆ ಇವತ್ತಿಗೆ 1 ವರ್ಷದ ಹಿಂದೆ ಇಸ್ರೇಲ್ನ ಇತಿಹಾಸದಲ್ಲಿ ಅತ್ಯಂತ ಭೀಕರ ಭಯಾನಕ ದಾಳಿಯಾಗಿತ್ತು. ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಾಗದಂತೆ ಹಮಾಸ್ ಬಂಡುಕೋರರು ಬೇರೆ ಬೇರೆ ಉಗ್ರ ಸಂಘಟನೆಗಳ ಸಪೋರ್ಟನ್ನು ಪಡೆದುಕೊಂಡು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿತ್ತು. ಹಾಗಾದರೆ 1 ವರ್ಷದ ಹಿಂದೆ ಏನೆಲ್ಲ ಆಗಿತ್ತು? ಇಲ್ಲಿದೆ ನಿಮ್ಮ ಮುಂದೆ ಕಂಪ್ಲೀಟ್ ಡೀಟೇಲ್ಸ್. ಇಸ್ರೇಲ್ ಮೇಲೆ ಹಮಾಸ್ ದಾಳಿಗೆ 1 ವರ್ಷ. ಗಾಜಾ ಪಟ್ಟಿಯಲ್ಲಿ ಯಹೂದಿಗಳ ರಣಾರ್ಭಟ. ಅಕ್ಟೋಬರ್ 7ರಂದು ಇಸ್ರೇಲ್ ಪಾಲಿಗೆ ಅತ್ಯಂತ ಕರಾಳ ದಿನ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಭಯೋತ್ಪಾದಕ ಕೃತ್ಯದ ದಿನ. ಇಸ್ರೇಲ್ನ ನೆಲದಲ್ಲಿ ಪ್ಯಾಲೆಸ್ತೀನ್ ಹಮಾಸ್ ಉಗ್ರರು ಅಂದು ಅಟ್ಟಹಾಸ ಮೆರೆದಿದ್ರು. ಮ್ಯೂಸಿಕ್ ಪಾರ್ಟಿಯೊಂದನ್ನ ಗುರಿಯಾಗಿಸಿ ಪ್ಯಾರಾಚೂಟ್ನಲ್ಲಿ ಬಂದು ಇಳಿದು ದಾಳಿ ಮಾಡಿದ್ರು. 106 ಮಂದಿಯ ಮಾರಣಹೋಮ ಮಾಡಿದ್ದಾರೆ. ಆ ಕರಾಳ ಘಟನೆಗೆ ಇಂದಿಗೆ ಸರಿಯಾಗಿ 1 ವರ್ಷ. ಅಂದಿನಿಂದ ಇಂದಿನವರೆಗೂ ಯುದ್ಧ ನಿಂತಿಲ್ಲ, ಬದಲಾಗಿ ಮತ್ತಷ್ಟು ವ್ಯಾಪಿಸುತ್ತಲೇ ಸಾಗಿದೆ. ಈ ಅವಧಿಯಲ್ಲಿ ಗಾಜಾ ಪಟ್ಟಿಯಲ್ಲಿ ಸುಮಾರು 50,000 ಮಂದಿ ಬಲಿಯಾಗಿದ್ದಾರೆ. ಹಮಾಸ್ ನಡೆಸಿದ ಭಯೋತ್ಪಾದಕ ದಾಳಿಯಿಂದ ಇಸ್ರೇಲ್ ತತ್ತರಿಸಿತ್ತು. ಪ್ರತೀಕಾರಕ್ಕಾಗಿ ಹಮಾಸ್ ಮೇಲೆ ಇಸ್ರೇಲ್ ಯುದ್ಧ ಸಾರಿತ್ತು. ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾ ಪಟ್ಟಿಯನ್ನ ಒಳಗೊಂಡಿರುವಂತಹ ಮುಸ್ಲಿಂ ಪ್ಯಾಲೆಸ್ತೀನ್ ರಾಷ್ಟ್ರ ಸ್ಥಾಪನೆಗೆ ಹಮಾಸ್ ಮುಂದಾಗಿದೆ. ಆದರೆ ವಿವಾದಿತ ಗಾಜಾ ಪಟ್ಟಿ ತನ್ನದು ಅಂತ ಇಸ್ರೇಲ್ ಮೊದಲಿನಿಂದಲೂ ಹೇಳುತ್ತಲೇ ಬಂದಿದೆ. ಆದರೆ ಪ್ಯಾಲೆಸ್ತೀನ್ ತನ್ನದು ಅಂತ ಹೇಳ್ತಿರೋದೇ ಜಟಾಪಟಿಗೆ ಕಾರಣವಾಗಿದೆ. ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷದ ಮೂಲವೇನು? ಇಸ್ರೇಲ್ ಪ್ಯಾಲೆಸ್ತೀನ್ ಪ್ರದೇಶ 1900ರ ಸಮಯದಲ್ಲಿ ಒಟ್ಟೋಮನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಮೊದಲನೆಯ ಮಹಾಯುದ್ಧದ ನಂತರ ಈ ಸಾಮ್ರಾಜ್ಯವು ಪತನ ಹೊಂದಿ ಆ ಪ್ರದೇಶವನ್ನ ಬ್ರಿಟನ್ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಆಗ ಅಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದು, ಇದರ ಜನಾಂಗೀಯ ಗುಂಪುಗಳೊಂದಿಗೆ ಯಹೂದಿಗಳು ಅಲ್ಪಸಂಖ್ಯಾತರಾಗಿದ್ರು. ಆದರೆ ಯಹೂದಿಗಳು ಪ್ಯಾಲೆಸ್ತೀನ್ನ ಆಯಕಟ್ಟಿನ ಜಾಗಗಳಿಗೆ ವಲಸೆ ಹೋಗಲು ಶುರು ಮಾಡಿದಾಗ ಉದ್ವಿಗ್ನತೆ ಶುರುವಾಯಿತು. 1917ರಲ್ಲಿ ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಆರ್ಥರ್ ಬಾಲ್ಫೋರ್ ಪ್ರಮುಖ ಯಹೂದಿ ವ್ಯಕ್ತಿ ಬ್ಯಾರನ್ ಲಿಯೋನೆಲ್ ವಾಲ್ಟರ್ ರಾಸಲ್ ಚೈಲ್ಡ್ಗೆ ಪತ್ರವನ್ನ ಬರೆದ್ರು. ಪ್ಯಾಲೆಸ್ಟೀನ್ನಲ್ಲಿ ಯಹೂದಿ ತಾಯ್ನಾಡಿನ ಸ್ಥಾಪನೆಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಈ ಪತ್ರವನ್ನ ಬಾಲ್ಚೋರ್ ಘೋಷಣೆ ಅಂತ ಕರೆಯಲಾಯಿತು. ಈ ಘೋಷಣೆಯನ್ನ ಪ್ಯಾಲೆಸ್ತೀನ್ಗಾಗಿ ಬ್ರಿಟಿಷ್ ಆದೇಶದಲ್ಲಿಯೂ ಸೇರಿಸಲಾಗಿತ್ತು. 1922ರಲ್ಲಿ ಲೀಗ್ ಆಫ್ ನೇಷನ್ಸ್ ಕೂಡ ಇದನ್ನ ಅನುಮೋದಿಸಿತ್ತು. ಆದರೆ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಸಾವಿರಾರು ಯಹೂದಿಗಳು ಕಿರುಕುಳಕ್ಕೆ ತುತ್ತಾದರು. ಸಾಮೂಹಿಕ ಹತ್ಯಾಕಾಂಡ ಯಹೂದಿಗಳನ್ನ ಕಂಗೆಡಿಸಿತ್ತು. 1920 ಮತ್ತು 1940ರ ನಡುವೆ ಅನೇಕ ಯಹೂದಿಗಳು ಯುರೋಪ್ನಿಂದ ಪಲಾಯನ ಮಾಡಿ ಆಶ್ರಯ ಪಡೆಯಲು ಮತ್ತು ತಮ್ಮ ತಾಯ್ನಾಡನ್ನ ಸ್ಥಾಪಿಸಲು ಪ್ಯಾಲೆಸ್ತೀನ್ಗೆ ಬಂದರು. ವಲಸೆ ಬರುವ ಯಹೂದಿಗಳ ಸಂಖ್ಯೆ ಹೆಚ್ಚಾದಂತೆ ಯಹೂದಿಗಳು ಮತ್ತು ಅರಬರ ನಡುವೆ ಹಿಂಸಾಚಾರಕ್ಕೆ ಕಾರಣವಾಯಿತು. 2 ಸಮುದಾಯಗಳ ನಡುವಿನ ಘರ್ಷಣೆಯ ಕಾರಣಕ್ಕೆ 1947ರಲ್ಲಿ ವಿಶ್ವಸಂಸ್ಥೆಯು ಪ್ಯಾಲೆಸ್ತೀನ್ ಅನ್ನ 2 ಭಾಗಗಳಾಗಿ, ಅಂದರೆ ಇಸ್ರೇಲ್ ಎಂಬ ಯಹೂದಿ ರಾಷ್ಟ್ರ ಮತ್ತು ಪ್ಯಾಲೆಸ್ತೀನ್ ಎಂಬ ಅರಬ್ ರಾಷ್ಟ್ರಗಳನ್ನಾಗಿ ವಿಭಜಿಸುವ ಪ್ರಸ್ತಾಪವನ್ನ ಮುಂದೆ ಇಟ್ಟಿತು. ಯಹೂದಿಗಳು ಕ್ರಿಶ್ಚಿಯನ್ನರು ಮತ್ತು ಅರಬರ ಧಾರ್ಮಿಕ ಪ್ರಾಮುಖ್ಯತೆ ಸ್ಥಳವಾಗಿದ್ದ ಜೆರುಸಲೇಂ ಅನ್ನ ಅಂತಾರಾಷ್ಟ್ರೀಯ ವಲಯವನ್ನಾಗಿ ಘೋಷಣೆ ಮಾಡಲಾಯಿತು. ಇದಕ್ಕೆ ಯಹೂದಿಗಳು ಒಪ್ಪಿಕೊಂಡಿದ್ರು. ಆದರೆ ಅರಬರು ವಿಶ್ವಸಂಸ್ಥೆಯ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದ್ರು. ಇಸ್ರೇಲ್ ರಚನೆ, ಅರಬ್ ರಾಷ್ಟ್ರಗಳು ಕೆಂಡ. 1948ರಲ್ಲಿ ಯಹೂದಿ ಮತ್ತು ಪ್ಯಾಲೆಸ್ತೀನ್ 2 ಸಮುದಾಯಗಳ ನಡುವೆ ವ್ಯಾಪಕ ಹಿಂಸಾಚಾರ ನಡೆಯಿತು. ಉದ್ವಿಗ್ನತೆಯನ್ನ ಪರಿಹರಿಸಲು ಸಾಧ್ಯವಾಗದೆ ಬ್ರಿಟನ್ ತನ್ನ ಆಡಳಿತವನ್ನ ಹಿಂತೆಗೆದುಕೊಂಡಿತ್ತು. ಈ ವೇಳೆ ಯಹೂದಿಗಳು ಇಸ್ರೇಲ್ ರಾಷ್ಟ್ರವನ್ನ ರಚಿಸುವುದಾಗಿ ಘೋಷಣೆ ಮಾಡಿದ್ರು. ಆದರೆ ಇದಕ್ಕೆ ಈಜಿಪ್ಟ್, ಇರಾಕ್, ಜೋರ್ಡಾನ್, ಲೆಬನಾನ್ ಮತ್ತು ಸಿರಿಯಾ ಸೇರಿ 5 ಅರಬ್ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಿದ್ವು. ಜೊತೆಗೆ ಇಸ್ರೇಲ್ ಮೇಲೆ ಆಕ್ರಮಣ ಕೂಡ ಮಾಡಿದ್ವು. ಈ ಯುದ್ಧದಲ್ಲಿ ಇಸ್ರೇಲ್ ಗೆಲುವು ಸಾಧಿಸಿತು. ಇದು ಜೆರುಸಲೆಂನ ಪಶ್ಚಿಮ ಭಾಗವನ್ನ ಇಸ್ರೇಲ್ನ ಆಳ್ವಿಕೆಗೆ ಒಳಪಡಿಸುವಂತೆ ಮಾಡಿತು. ಜೊತೆಗೆ ಪ್ಯಾಲೆಸ್ತೀನ್ನ ಬಹುತೇಕ ಭಾಗವನ್ನ ಇಸ್ರೇಲ್ ವಶಕ್ಕೆ ಪಡೆಯಿತು. ಇದರಿಂದಾಗಿ ಅನೇಕ ಪ್ಯಾಲೆಸ್ತೀನ್ಗಳು ನಿರಾಶ್ರಿತರಾದರು. ಹೆಚ್ಚಿನ ಜನರು ಗಾಜಾ ಪಟ್ಟಿಯಲ್ಲಿ
ನೆಲೆ ಕಂಡುಕೊಂಡ್ರು. ಇದನ್ನ ಈಜಿಪ್ಟ್ ನಿಯಂತ್ರಿಸುತ್ತಿತ್ತು. 1967ರಲ್ಲಿ ಇಸ್ರೇಲ್ ಅರಬ್ ರಾಷ್ಟ್ರಗಳೊಂದಿಗೆ ಮತ್ತೊಂದು ಯುದ್ಧ ಮಾಡಿತ್ತು. ಇದರ ನಂತರ ಇಸ್ರೇಲ್ ಪೂರ್ವ ಜೆರುಸಲೆಂ ಮತ್ತು ವೆಸ್ಟ್ ಬ್ಯಾಂಕ್, ಸಿರಿಯನ್ ಗೋಲನ್ ಹೈಟ್ಸ್, ಗಾಜಾ ಮತ್ತು ಈಜಿಪ್ಟ್ನ ಸೈನಿ ಪರ್ಯಾಯ ದ್ವೀಪದ ಮೇಲೆ ಹಿಡಿತ ಸಾಧಿಸಿತ್ತು. ಇಸ್ರೇಲ್ ಸಂಪೂರ್ಣ ಜೆರುಸಲೆಂ ಅನ್ನ ತನ್ನ ರಾಜಧಾನಿ ಅಂತ ಹೇಳಿಕೊಂಡ್ರೆ, ಪ್ಯಾಲೆಸ್ತೀನಿಯರು ಪೂರ್ವ ಜೆರುಸಲೆಂ ಅನ್ನ ತಮ್ಮ ರಾಜಧಾನಿ ಅಂತ ಹೇಳಿಕೊಳ್ತಾರೆ. ಇಸ್ರೇಲ್ ಮಟ್ಟ ಹಾಕಲು ಹಮಾಸ್ ಉಗಮ. ಆಗಸ್ಟ್ 1988ರಲ್ಲಿ ಹಮಾಸ್ ಸಂಘಟನೆ ಉದಯವಾಯಿತು. ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಪ್ಯಾಲೆಸ್ತೀನ್ನಾದ್ಯಂತ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಮಾಡುವುದಾಗಿತ್ತು. ಇದು 2 ರಾಷ್ಟ್ರ ಪರಿಹಾರವನ್ನ ತಿರಸ್ಕರಿಸಿತ್ತು. ಈ ಸಂಘರ್ಷವನ್ನು ಜಿಹಾದ್ ಹೊರತುಪಡಿಸಿ ಬೇರೆ ಯಾವ ಮಾರ್ಗದಿಂದಲೂ ಪರಿಹರಿಸಲು ಆಗುವುದಿಲ್ಲ ಅಂತ ಹೇಳಿತ್ತು. 2017ರಲ್ಲಿ ತನ್ನ ಸಂವಿಧಾನವನ್ನ ಪುನಃ ಬರೆದುಕೊಂಡು ಹಮಾಸ್ ಉಗ್ರರು ಇಸ್ರೇಲ್ ರಾಷ್ಟ್ರ ರಚನೆ ಕಾನೂನು ಬಾಹಿರ, ನ್ಯಾಯಸಮ್ಮತ ಅಲ್ಲ ಎಂದಿದ್ದಾರೆ. ಇಸ್ರೇಲ್, ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾ ಪಟ್ಟಿಯನ್ನ ಒಳಗೊಂಡಿರುವಂತಹ ಮುಸ್ಲಿಂ ಪ್ಯಾಲೆಸ್ತೀನ್ ರಾಷ್ಟ್ರ ಸ್ಥಾಪನೆಗೆ ಮುಂದಾಗಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಮುಗಿಬೀಳುತ್ತಿದ್ರು. ಇದೇ ಕಾರಣಕ್ಕೆ ಇಸ್ರೇಲ್ ಪ್ಯಾಲೆಸ್ತೀನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿತ್ತು. ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಸ್ರೇಲ್ ಹಾಗೆ ಇರಾನ್ ವಾರ್ ನಡೀತಾ ಇದ್ರೆ ಭಾರತಕ್ಕೆ ಧರ್ಮ ಸಂಕಟ ಶುರುವಾಗಿದೆ. ಭಾರತ ಯಾವುದೇ ರಾಷ್ಟ್ರಕ್ಕೂ ಕೂಡ ಈಗ ಸಪೋರ್ಟ್ ಮಾಡಕ್ ಹೋದ್ರೆ ಒಂದು ರಾಷ್ಟ್ರ ಮುನಿಸ್ಕೊಳ್ಳುತ್ತೆ. ಇದಕ್ಕೆ ಪ್ರಬಲವಾದ ಕಾರಣ ಕೂಡ ಇದೆ. ಹಾಗಾದ್ರೆ ಏನ್ ಕಾರಣ ನೀವೇ ನೋಡಿ. ಇಸ್ರೇಲ್ ಇರಾನ್ ಪ್ರತಿಷ್ಠೆಯ ಮಹಾಕದನ ಭಾರತಕ್ಕೆ ಅನುಕೂಲವೋ ಅನಾನುಕೂಲವೋ? ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧ ಭೀತಿ ವಾತಾವರಣ ಇನ್ನಷ್ಟು ಬಿಗಡಾಯಿಸಿದೆ. ಇಸ್ರೇಲ್ ಮೇಲೆ ಇರಾನ್ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಇರಾನ್ ಮೇಲೆ ಸದ್ಯದಲ್ಲೇ ತಕ್ಕ ರೀತಿಯಲ್ಲಿ ದಾಳಿ ಮಾಡುವುದಾಗಿ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಇಸ್ರೇಲ್ ದಾಳಿ ಮಾಡಿದಲ್ಲಿ ಹಿಂದಿಗಿಂತಲೂ ಹೆಚ್ಚು ತೀವ್ರವಾಗಿ ದಾಳಿ ಮಾಡುವುದಾಗಿ ಇರಾನ್ ಕೂಡ ಎಚ್ಚರಿಕೆ ನೀಡಿದೆ. ಇರಾನ್ ಇಸ್ರೇಲ್ ಜೊತೆಗೆ ಭಾರತದ ಬಾಂಧವ್ಯ ಹೇಗಿದೆ? ಆದರೆ ಮಧ್ಯಪ್ರಾಚ್ಯದಲ್ಲಿನ ಈ ಪ್ರಕ್ಷುಬ್ಧತೆಯ ದುಷ್ಪರಿಣಾಮ ಭಾರತದ ಮೇಲಾಗುತ್ತದೆಯಾ? ಮಧ್ಯಪ್ರಾಚ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಭಾರತಕ್ಕೆ ಇಸ್ರೇಲ್ ಹಾಗೂ ಇರಾನ್ ಎರಡೂ ಮಿತ್ರ ರಾಷ್ಟ್ರಗಳೇ. ಇರಾನ್ನಲ್ಲಿರುವಂತಹ ಚಬಹಾರ್ ಬಂದರು ಅಭಿವೃದ್ಧಿಗಾಗಿ ಭಾರತ ಸಾವಿರಾರು ಕೋಟಿ ಸುರಿದಿದೆ. ಆ ಮೂಲಕ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಹಂಗಿಲ್ಲದೆ ತನ್ನ ಉತ್ಪನ್ನಗಳನ್ನು ಭಾರತ ಸಾಗಿಸುತ್ತಿದೆ. ಅದಕ್ಕೆ ಇರಾನ್ ಸರ್ಕಾರದ ಸಹಕಾರ ಅಗಾಧವಾಗಿದೆ. ಇನ್ನು ಇಸ್ರೇಲ್ ಜೊತೆಗೆ ಭಾರತದ ಬಾಂಧವ್ಯವನ್ನ ಹೊಸದಾಗಿ ಹೇಳಬೇಕಿಲ್ಲ. ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಹಾಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಸ್ನೇಹಿತರು ಕೂಡ. ಇಸ್ರೇಲ್ನಿಂದ ಭಾರತವು ಕೃಷಿ, ತಂತ್ರಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ನೆರವನ್ನ ಪಡೆದುಕೊಳ್ಳುತ್ತಿದೆ. ಅಲ್ಲದೆ ಏಷ್ಯಾದ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತವು ಕೂಡ ಇಸ್ರೇಲ್ನ 2ನೇ ಅತಿ ದೊಡ್ಡ ಗ್ರಾಹಕ ದೇಶವಾಗಿದೆ.